6ನೇ ನಂಬರು ಕ್ರೋಶ ತೊಗೊಬೇಕು ಸ್ಯಾರಿ ಕುಚ್ಚು ಕಟ್ಟೋಕ್ಕೆ. ಫಸ್ಟ್ನೇ ಸ್ಟೆಪ್ ನಾನು ಹೇಳ್ಕೊಡ್ತಿದ್ದೀನಿ. ಇವಾಗ 6 ಎಳೆ ಇಲ್ಲ 7 ಎಳೆ ದಾರ ಮಾಡ್ಕೊಬೇಕು. ದಾರ ಅಂದರೆ ಹೆಂಗೆ ಮಾಡ್ಕೋತೀರಾ ಅಂದರೆ ತೋರಿಸ್ತೀನಿ, ಅದು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ದಾರಗಳು ಒಟ್ಟು 6 ಎಳೆ ಇರಬೇಕು. 6 ಮತ್ತು 7 ಎಳೆ ದಾರ ಇರಬೇಕು. ದಾರ ಮಾಡ್ಕೊಂಡು ಈ ಥರ ಕ್ರೋಶದಲ್ಲಿ ಇಟ್ಕೊಂಡು ಬಟ್ಟೆಗೆ ಈ ಥರ ಫಸ್ಟ್ ಒಂದು ಗಂಟು ಹಾಕ್ಕೊಂಡು ಚೈನ್ ಈ ಥರ ಹಾಕ್ಕೊಂಡು ಹೋಗ್ತಾ ಇರಬೇಕು. ಇದನ್ನು ಫಸ್ಟ್ ಸ್ಟೆಪ್ ನಾವು ಕರಿತೀವಿ. ಇದೆಲ್ಲ ಚೈನ್ ಅಂತಾರೆ. ಈ ಥರ ಚೈನ್ ಹಾಕ್ಕೊಂಡು ಹೋಗಬೇಕು. 5 ಚೈನ್ ಹಾಕಬೇಕು. 5 ಚೈನ್ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಅಂದರೆ ಸಿಂಗಲ್ ಕ್ರೋಶ ಹಾಕ್ಕೊಬೇಕು ನಾವು. ನೋಡಿ ಮತ್ತೆ ಹೆಂಗೆ ತಗೊತೀವಿ ಅಂತ. ಅದು 6 ದಾರ ಮಾಡ್ಕೊಂಡಿರ್ತೀವಲ್ಲ, ಅದು ಒಂದು ದಾರನೂ ಮಿಸ್ ಆಗಬಾರ್ದು, ಕ್ಲೀನಾಗಿ ಹಾಕ್ಕೊಬೇಕು. ಮತ್ತು ಅದು 5 ಚೈನ್ ಆಗಿದ ತಕ್ಷಣ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಹಾಗೆ ಹಾಕೋತಾ ಹೋಗಬೇಕು. 5 ಚೈನು ಒಂದು ಲಾಕ್, 5 ಚೈನು ಒಂದು ಲಾಕ್. ಚೈನ್ ಎಲ್ಲಿಗೆ 5 ಆಗಿದ ತಕ್ಷಣ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನಾವು ಸಿಂಗಲ್ ಕ್ರೋಶ ಹಾಕ್ಕೊಬೇಕು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಯಾವ ಥರ ಹಾಕೋದು ಅಂತ. ಮತ್ತು ಚೈನು ಒಂದು ಲಾಕ್, ಮತ್ತು ಚೈನ್ ಹಾಕಬೇಕು. ಹಾಗೆ ನೆಕ್ಸ್ಟ್ ಒಂದು ಲಾಕ್ ಹಾಕ್ಕೊಬೇಕು. ಹಾಗೆ ಹಾಕೋತಾ ಬರಬೇಕು. ಇದು ಫಸ್ಟ್ ಸ್ಟೆಪ್ ನಾನು ಹೇಳ್ಕೊಡ್ತಿರೋದು ಇವತ್ತು. ನೀವು ನೋಡ್ಕೊಬೇಕು, ಅದು ಕರೆಕ್ಟಾಗಿ 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾತ್ರ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಒಂದು ದೊಡ್ಡದು ಒಂದು ಚಿಕ್ಕದು ಆದರೆ ಚೆನ್ನಾಗೂ ಕಾಣಲ್ಲ ಅದು. ಓಕೆ ಫ್ರೆಂಡ್ಸ್, ಇವಾಗ ಇಷ್ಟು ಕಲ್ತಿದ್ದೀರಲ್ಲ, ಇದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಕಲಿಬೇಕು ನೀವು ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ.